ಒಂದು ಒಳ್ಳೆ ಪಾತ್ರ ನಿಭಾಯಿಸುತ್ತೆ, ಜೊತೆ ತಾವು ಕೂಡ ಒಂದು ಪಾತ್ರ ನಿಭಾಯಿಸಿದ್ದೀರಿ. ಸೊ ಮ್ಯೂಸಿಕ್ ಡೈರೆಕ್ಷನ್, ಪಾತ್ರ, ಲಿರಿಸಿಸ್ಟ್ ಆಗಿ ಎಲ್ಲದರ ಕುರಿತು ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಬಂದಂತ ಸಿನಿಮಾ ಇದು ಕದೀಮಾ. 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಂಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ ನಾನೇ ಕೂಡ ಬರ್ದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನಮ್ಗೆ ಸಂಪೂರ್ಣ ಸಾಥ್ ಕೊಟ್ಟಂತ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್, ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇನೆ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವ್ರು ಬಂದ್ಮೇಲೆ ಒಂದು ಬೇರೆ ತರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಪೋರ್ಟ್ ಇಂದ, ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು, ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ. ಅಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದೀರಾ, ಇನ್ನು 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾ ಬೆಳೆಸಿ, ಉಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಒಂದು ಸಾಂಗ್ ಹಾಡಿದ್ದೀನಿ, ಒಂದು ಸಾಂಗ್ ಅಂದ್ರೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ನನ್ನ ಗೆಳೆಯನ್ನ ನಾನು ಎಷ್ಟು ಮಟ್ಟಿಗೆ ವಿಜೃಂಭಿಸ್ಬೇಕು ಅಷ್ಟು ಮಾಡಿದ್ದೀನಿ. ಸುಮಾರು 1.5-2 ತಿಂಗಳಾಯ್ತು. ಅಷ್ಟು ಕಾಲಾವಕಾಶ ಕೊಟ್ರು. ಅದು ನಾನು ಇನ್ನೂ ಕೂಡ ಎಕ್ಸ್ಟ್ರಾನು ತಗೊಂಡಿದ್ದೀನಿ ಸ್ವಲ್ಪ ಕಾಲಾವಕಾಶ. ಅದನ್ನ ಕ್ಷಮೆನೂ ಕೂಡ ಕೇಳ್ತೀನಿ. ಏನಂದ್ರೆ ಒಂದು ಅದ್ಭುತವಾದಂತಹ ಒಂದು ಔಟ್ಪುಟ್ ಬರಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಇಡೀ ಪ್ರೋಗ್ರಾಮರ್ಸ್ ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನ್ನ ಬ್ಯಾಕ್ ಬೋನ್ ಸುಗು ಅಣ್ಣ, ಅವ್ರಿಗೆ ನಾನು ಬಹಳಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನನ್ನ ಪ್ರತಿಯೊಂದು ಸಿನಿಮಾದ ಕೆಲಸಗಳಿಗೂ ನನ್ನ ಪ್ರೋಗ್ರಾಮರ್ಸ್ ಬಹಳ ಮುಖ್ಯವಾಗ್ತಾರೆ. ಎಲ್ಲರ ಸಾಥು, ಇಡೀ ತಂಡದ ನನ್ನ ಪ್ರೊಡಕ್ಷನ್ ಸಾಥು, ಎಲ್ಲರ ಸಾಥಿಂದ ಒಂದು ಒಳ್ಳೆ ಔಟ್ಪುಟ್ ಬರಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ. ಖಂಡಿತ ಅಣ್ಣ, ಖಂಡಿತ. ಯಾಕೆಂದ್ರೆ ಇದು ಹೊಸಬ್ರು ತಂಡ ಅಂತ ನನ್ಗೆ ಶುರುನಲ್ಲಿ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ವಿಕ್ರಮ್ ಮೂರ್ ಸರ್, ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್, ನನ್ನ ಬ್ರದರ್ ನ ಫಸ್ಟ್ ಡೇ ನೋಡಿ ಅವ್ರಿಗೆ ಈಸಿಯಾಗಿ ಒಂದೊಂದು ಸ್ಟಂಟ್ಸ್ ಗಳನ್ನ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ರು. ಯಾವಾಗ ಶುರು ಆಯ್ತು, ಈ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಇದೆ. ಅಲ್ಲಿ ಅಂದ್ರೆ ತುಂಟತನ ಬಹಳ ಶುರುನಲ್ಲಿರುತ್ತೆ, ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆಕ್ಷನ್ ಅಂತ ಬರುತ್ತೆ, ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ತರಾನೇ ಇದೆ. ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರಾ, ಒಬ್ಬ ಹೊಸ ಆಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಅವರೇ ಕೂಡ ಆಕ್ಚುಲಿ ಸೆಕೆಂಡ್ ಅಂದ್ರೆ ಇದು ತುಂಬಾ 3 ದಿನ ನಿಜವಾಗ್ಲೂ ಆಕ್ಚುಲಿ ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ ಬಹಳ ಥ್ಯಾಂಕ್ಸ್ ಹೇಳಿದ್ರು. ಯಾಕಂದ್ರೆ ಅವ್ರು ಕೇಳಿದ್ದನ್ನ ಎಲ್ಲ ಸಲಕರಣೆಗಳನ್ನು ಅಂದ್ರೆ ಎಲ್ಲ ಇದನ್ನ ಕೊಟ್ಟು ಇವರು ಚೆನ್ನಾಗಿ ನಟಿಸಿದ್ರು. ಅಂಡ್ ಕೊನೆ ದಿನ ಆಕ್ಚುಲಿ ಎಲ್ರು ಬೋ ಮಾಡ್ಬಿಟ್ಟು ಹೋದ್ರು. ಅಂದ್ರೆ ಒಂದು ಸೂಪರ್, ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಿಗೆ ನೀವು ನಟನೆ ಅಂದ್ರೆ ಆಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ ನ ನೀವೆಲ್ಲರೂ ಕೂಡ ಬಹಳನೇ ಖುಷಿ ಪಡ್ತೀರಾ. ಆ ಸೀಕ್ವೆನ್ಸ್ ನೋಡಿದ್ರೆ ಅದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸಿಚುಯೇಷನ್ ಅದ್ಭುತವಾಗಿ ಬಂದಿದೆ. ಅಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಮಾರ್ಕೆಟ್ ಅಲ್ಲಿ ಒಬ್ಬ ತುಂಟ, ಅವನ್ ವೇಷಭೂಷಣ, ಅವನ್ ತಲಹರಟೆ, ಅವನೊಬ್ಬ ಪೊಲಿಟಿಕ್ಸ್ ಇದಕ್ಕೆ ಸೇರ್ಬೇಕು ಅನ್ನೋ ಒಂದು ಚಟದಿಂದ ಒಬ್ಬ ಪೊಲಿಟಿಷಿಯನ್ ಜೊತೆ ಟ್ರಾವೆಲ್ ಮಾಡ್ತಿರ್ತಾನೆ.
ಅನ್ನೋ ಒಂದು ಅಂದ್ರೆ ನೋಡಕ್ ರೌಡಿ ಬಟ್ ಕಾಮಿಡಿ ಪೀಸ್ ಅನ್ನೋ ರೀತಿ ಒಂದ್ ಮಜಾ ಇರುತ್ತೆ. ಎಲ್ಲರೂ ಬಹಳ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ತಂಡಕ್ಕೆ. 18ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಗದಿಮಾ ಬರ್ತಿದ್ದಾನೆ, ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಶಶಾಂಕ್ ಶೇಷ್ಗಿರಿ ಅವರೇ, ಆಲ್ ದ ವೆರಿ ಬೆಸ್ಟ್. ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಸಿನಿಮಾದಿಂದ.